We have discussed assumptions of security council, security, collective security. Sorry, collective security. Collective enforcement. Collective enforcement assumes a status quo or a situation of peace about which the nation with predominant strength agree. Second one, collective security demands that nations subscribing to the status quo should be willing and be able to all times to muster overwhelming strength for collective defense in time of conflict. For example, UN peacekeeping force. Number 3, in the contemporary world of unequal powers, it is essential that at least the major power must enjoy a minimum of political solidarity. Thus, the basic goal of the collective security is not only prevent war but also protect the victims by means of collective actions of the peace-loving members of the international community. In other words, it is mutual insurance contract among the states. The assumptions of the collective security are: A. War is a reality, and B. Power is an effective means to reduce the incidence of war. ಸಾಮೂಹಿಕ ಭದ್ರತೆಯ ನಂಬಿಕೆಗಳು. ಒಂದು ಯಥಾಸ್ಥಿತಿ ಅಥವಾ ಸ್ಟೇಟಸ್ ಕೋ ಅಥವಾ ಶಾಂತ ವಾತಾವರಣ ಇರಲು ಸಾಧ್ಯ ಎಂಬ ನಂಬಿಕೆಯೊಂದಿಗೆ ಅಧಿಕ ಬಲ ಕ್ರೋಢೀಕರಿಸಿರುವ ರಾಷ್ಟ್ರಗಳು ಸಾಮೂಹಿಕ ಅನುಷ್ಠಾನಕ್ಕೆ ಸದಾ ಮುಂದಾಗುತ್ತವೆ. ಎರಡನೇದಾಗಿ, ಯಥಾಸ್ಥಿತಿಯನ್ನು ಕಾಪಾಡಬೇಕು ಎನ್ನುವ ರಾಷ್ಟ್ರಗಳಿಗೆ ಎಲ್ಲ ಕಾಲದಲ್ಲಿಯೂ ಹೆಚ್ಚಿನ ಬಲವನ್ನು ಕ್ರೋಢೀಕರಿಸುವ ಸಾಮರ್ಥ್ಯ ಇರಬೇಕು. ಏಕೆಂದರೆ ಯುದ್ಧ ಆಗುವುದಾದರೆ ಆಗ ಸಾಮೂಹಿಕ ರಕ್ಷಣೆ ಅತ್ಯಗತ್ಯವಾಗುತ್ತದೆ ಎಂಬುದಂತೂ ಸತ್ಯ. ಉದಾಹರಣೆಗೆ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ. ಮೂರನೇದಾಗಿ, ಅಸಮಾನ ಬಲದ ರಾಷ್ಟ್ರಗಳಿಂದ ತುಂಬಿರುವ ಸಮಕಾಲೀನ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರಗಳ ನಡುವೆ ಕನಿಷ್ಠ ರಾಜಕೀಯ ಒಗ್ಗಟ್ಟಾದರೂ ಇರಬೇಕಾಗುತ್ತದೆ. ಒಟ್ಟಿನಲ್ಲಿ ಯುದ್ಧವನ್ನು ತಡೆಯುವುದಲ್ಲದೆ ಅಂತಾರಾಷ್ಟ್ರೀಯ ಸಮುದಾಯದ ಶಾಂತಿಪ್ರಿಯ ರಾಷ್ಟ್ರಗಳ ಸಾಮೂಹಿಕ ಕಾರ್ಯಾಚರಣೆಯ ಮೂಲಕ ಸಂತ್ರಸ್ತ ರಾಷ್ಟ್ರಗಳಿಗೆ ರಕ್ಷಣೆ ನೀಡುವುದು ಕೂಡ ಸಾಮೂಹಿಕ ಭದ್ರತೆಯ ಗುರಿಯಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಇದು ರಾಷ್ಟ್ರಗಳ ನಡುವೆ ಇರುವಂತಹ ಪರಸ್ಪರ ವಿಮಾ ಒಡಂಬಡಿಕೆಯಾಗಿದೆ. ಅದಕ್ಕೆ ಆಧಾರವಾದ ನಂಬಿಕೆಗಳೆಂದರೆ ಯುದ್ಧವು ಒಂದು ವಾಸ್ತವ, ಹಾಗೂ ಎರಡನೇದಾಗಿ ಯುದ್ಧಗಳನ್ನು ಕಡಿಮೆ ಮಾಡಲು ಬಲಪ್ರಯೋಗವು ಒಂದು ಪರಿಣಾಮಕಾರಿಯಾದಂತಹ ಮಾರ್ಗ ಆಗಿದೆ ಎಂಬುದನ್ನು ನಾವು ಮನಗಾಣಬೇಕಾಗುತ್ತದೆ. ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಸಿಸ್ಟಮ್ ಅಲಯನ್ಸಸ್. The collective security deals with the maintenance of the peace in the world, while the system of alliance is concerned with the members of the alliance. The difference is that in the system of alliance and military pacts, the aggressor states is known in advance, while the collective security arrangement aims at striking against any aggressor state anywhere. Military pacts like NATO, Warsaw, Seattle, CENTO were
directed towards specific opponents, keeping in view one specific enemy or another. But a collective security arrangement functions through an international organization in which all nations are prepared to fight for the cause of the peace. These alliances divide rather than unite the world and are against the spirit of UN Charter. The idea of collective security is that any aggressor state that upset the equilibrium in the international community constitutes a national threat to peace of all the nations indirectly. All the nations indirectly. ಸಾಮೂಹಿಕ ಭದ್ರತೆ ಮತ್ತು ಮೈತ್ರಿಕೂಟದ ವ್ಯವಸ್ಥೆ. ಸಾಮೂಹಿಕ ಭದ್ರತೆಯು ಜಗತ್ತಿನ ಶಾಂತಿ ಕಾಪಾಡಲು ಶ್ರಮಿಸಿದರೆ, ಮೈತ್ರಿಕೂಟಗಳು ಕೂಟದ ಸದಸ್ಯರ ಹಿತಾಸಕ್ತಿಯನ್ನು ಕಾಪಾಡಲು ಯತ್ನಿಸುತ್ತವೆ. ಮೈತ್ರಿಕೂಟ ಮತ್ತು ಸೇನಾ ಒಪ್ಪಂದಗಳ ವ್ಯವಸ್ಥೆಯಲ್ಲಿ ಆಕ್ರಮಣಕಾರಿ ರಾಷ್ಟ್ರ ಯಾವುದೆಂದು ಮೊದಲೇ ತಿಳಿದಿರುತ್ತದೆ. ಆದರೆ ಸಾಮೂಹಿಕ ಭದ್ರತಾ ಹೊಂದಾಣಿಕೆಯಲ್ಲಿ ಯಾವುದೇ ಕಡೆಯಲ್ಲಿರುವ ಯಾವುದೇ ಆಕ್ರಮಣಕಾರಿ ರಾಷ್ಟ್ರದ ಮೇಲೆ ದಾಳಿ ನಡೆಸಲಾಗುತ್ತದೆ. ನ್ಯಾಟೋ, ವಾಸಾ, ಸಿಯಾಟೋ, ಸೆಂಟೋದಂತಹ ಸೇನಾ ಒಪ್ಪಂದಗಳನ್ನು ಯಾವುದಾದರೊಬ್ಬ ನಿರ್ದಿಷ್ಟ ಶತ್ರುವನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾಗಿದೆ. ಆದರೆ ಸಾಮೂಹಿಕ ಭದ್ರತಾ ವ್ಯವಸ್ಥೆಯು ಅಂತಾರಾಷ್ಟ್ರೀಯ ಸಂಘಟನೆ ಎಂದರ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲಿ ಎಲ್ಲ ರಾಷ್ಟ್ರಗಳು ಶಾಂತಿಗಾಗಿ ಹೋರಾಡಲು ಸಿದ್ಧವಾಗಿರುತ್ತವೆ. ಮೈತ್ರಿಕೂಟಗಳು ಜಗತ್ತಿನಲ್ಲಿ ಒಗ್ಗಟ್ಟು ತರುವ ಬದಲು ಒಡೆಯುವುದೇ ಹೆಚ್ಚು ಮತ್ತು ಅವು ವಿಶ್ವಸಂಸ್ಥೆಯ ಸನ್ನದ್ದಿನ ಆಶಯದ ವಿರುದ್ಧವಾಗಿವೆ. ಇದಕ್ಕೆ ಭಿನ್ನವಾಗಿ ಸಾಮೂಹಿಕ ಭದ್ರತೆಯು ಅಂತಾರಾಷ್ಟ್ರೀಯ ಸಮುದಾಯದ ಸಮತೋಲನವನ್ನು ಅಡಿಮೇಲು ಮಾಡುವ ಯಾವುದೇ ಆಕ್ರಮಣಕಾರಿ ರಾಷ್ಟ್ರ ಪರೋಕ್ಷವಾಗಿ ಎಲ್ಲ ರಾಷ್ಟ್ರಗಳ ಶಾಂತಿಗೆ ಎದುರಾದ ರಾಷ್ಟ್ರೀಯ ಬೆದರಿಕೆ ಎಂದೇ ಭಾವಿಸುತ್ತದೆ. ನೆಕ್ಸ್ಟ್, ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪವರ್. ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪವರ್. A policy of balance of power implies that each state looks upon the stability of the whole system as the essence of its own security. This policy of balance of power led to the policies of the collective security, which became internationalized through the common organs, procedures, and rules of laws. An international organization to promote collective security is thus a planned development of natural tendency of balance of power policies. Collective security and balance of power policy are incompatible because of the objects of collective security is an align all other states against an offending or war-making states, whereas the balance of power is to maintain equilibrium of the power. The collective security is more systematic than balance of power. However, both collective security and balance of power are deterrent measures to prevent war and aggression. They differ in the operational spheres. ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ. ಶಕ್ತಿ ಸಮತೋಲನ ನೀತಿಯು ಅಡಿಯಲ್ಲಿ ಪ್ರತಿಯೊಂದು ರಾಷ್ಟ್ರ ಇಡೀ ವ್ಯವಸ್ಥೆಯ ಸುಭದ್ರತೆಯನ್ನು
ತನ್ನದೇ ಭದ್ರತೆಯ ಸಾರ ಎಂದು ತಿಳಿದಿರುತ್ತದೆ. ಶಕ್ತಿಯ ಸಮತೋಲನ ನೀತಿಯು ಸಾಮೂಹಿಕ ಭದ್ರತೆಯ ನೀತಿಗೆ ಮೂಲವಾಗಿದ್ದು, ಸಮಾನ ಸಂಸ್ಥೆಗಳು ಕಾರ್ಯವಿಧಾನ ಹಾಗೂ ಕಾನೂನು ಪಾಲನೆಯ ಮೂಲಕ ಅದು ಸಂಸ್ಥೀಕರಣಗೊಂಡಿದೆ. ಆದ್ದರಿಂದ ಸಾಮೂಹಿಕ ಭದ್ರತೆಯನ್ನು ಪೋಷಿಸುವ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯು ಶಕ್ತಿ ಸಮತೋಲನದ ನೀತಿಗಳ ನೈಸರ್ಗಿಕ ಪ್ರವೃತ್ತಿಯ ಯೋಜನಾಬದ್ಧವಾದ ಬೆಳವಣಿಗೆ ಎಂದು ಎನಿಸುತ್ತದೆ. ಸಾಮೂಹಿಕ ಭದ್ರತೆ ಮತ್ತು ಶಕ್ತಿಯ ಸಮತೋಲನದ ನೀತಿಗಳು ಪರಸ್ಪರ ಹೊಂದುವುದಿಲ್ಲ, ಏಕೆಂದರೆ ಸಾಮೂಹಿಕ ಭದ್ರತೆಯಲ್ಲಿ ತಪ್ಪೆಸಗುವ ಅಥವಾ ಯುದ್ಧಕ್ಕೆ ಇಳಿಯುವ ಒಂದು ರಾಷ್ಟ್ರದ ವಿರುದ್ಧ ಇತರ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಯುದ್ಧ ಸಾರುತ್ತವೆ. ಆದರೆ ಶಕ್ತಿಯ ಸಮತೋಲನವು ಬಲದಲ್ಲಿ ಸಮತೂಕವನ್ನು ಕಾಯುವ ಪ್ರಯತ್ನವಾಗಿದೆ. ಸಾಮೂಹಿಕ ಭದ್ರತೆಯು ಶಕ್ತಿಯ ಸಮತೋಲನಕ್ಕಿಂತ ಹೆಚ್ಚು ವ್ಯವಸ್ಥಿತವಾಗಿದೆ. ಇವು ಯುದ್ಧ ಅಥವಾ ಆಕ್ರಮಣವನ್ನು ತಡೆಯುವ ಎರಡು ವಿಭಿನ್ನ ಮಾರ್ಗಗಳಾಗಿವೆ. ಅನುಷ್ಠಾನದ ಕ್ರಮದಲ್ಲಿ ಅವು ಪ್ರತ್ಯೇಕವೆನಿಸುವಂತಹ ಸಾಧ್ಯತೆಗಳು ಇವೆ ಎಂಬುದನ್ನು ನಾವು ಬಹಳ ಮುಖ್ಯವಾಗಿ ನೋಡುತ್ತೇವೆ. ನೆಕ್ಸ್ಟ್ ಒನ್, ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾರ್ಮಮೆಂಟ್. These two are separate approaches to the problem of war and peace. In disarmament, the nation try to give armaments to maintain peace. In collective security, nations rely on the collective forces of the nations to prevent aggression rather than relying on his own force. If substantial reduction of armaments could achieved, it might make a task of developing a collective security system simpler and more feasible. ಸಾಮೂಹಿಕ ಭದ್ರತೆ ಮತ್ತು ನಿಶಸ್ತ್ರೀಕರಣ. ಯುದ್ಧ ಮತ್ತು ಶಾಂತಿಗೆ ಸಂಬಂಧಿಸಿ ಇವು ಎರಡು ಪ್ರತ್ಯೇಕ ಧೋರಣೆಗಳಾಗಿವೆ. ನಿಶಸ್ತ್ರೀಕರಣದಲ್ಲಿ ಶಾಂತಿಯ ಉಳಿವಿಗಾಗಿ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಯತ್ನಿಸುತ್ತವೆ. ಸಾಮೂಹಿಕ ಭದ್ರತೆಯಲ್ಲಿ ಆಕ್ರಮಣವನ್ನು ತಡೆಯಲು ರಾಷ್ಟ್ರಗಳು ಸ್ವತಃ ಸೇನಾ ಬಲವನ್ನು ನೆಚ್ಚಿಕೊಳ್ಳುವ ಬದಲು ರಾಷ್ಟ್ರಗಳ ಸಾಮೂಹಿಕ ಸೇನಾಪಡೆಯ ಮೇಲೆ ವಿಶ್ವಾಸವಿರುತ್ತವೆ. ಶಸ್ತ್ರಾಸ್ತ್ರಗಳಲ್ಲಿ ಸಾಕಷ್ಟು ಕಡಿಮೆ ಮಾಡಲು ಸಾಧ್ಯವಾದರೆ ಸಾಮೂಹಿಕ ಭದ್ರತಾ ವ್ಯವಸ್ಥೆಯನ್ನು ಸಂಘಟಿಸುವ ಕೆಲಸ ಹೆಚ್ಚು ಸರಳ ಮತ್ತು ಕಾರ್ಯಸಾಧು ಎನಿಸಬಹುದು ಎಂಬುದು ಬಹಳ ಪ್ರಮುಖವಾದಂಥ ಅಂಶ.